ಇವರು ಹುಚ್ಚ, ನಂದಿ ಹಾಗೂ ಸ್ವಾತಿ ಮುತ್ತು ಚಿತ್ರಗಳಿಗಾಗಿ ಸತತವಾಗಿ 3 ವರ್ಷಗಳು ಬೆಸ್ಟ್ ಆಕ್ಟರ್ ಅಂತ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ. ನಂದಿ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತೆಲುಗಿನ ಈಗ ಚಿತ್ರಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ, ಸೈಮಾ ಪ್ರಶಸ್ತಿ, ಟೊರಾಂಟೋ ಫಿಲ್ಮ್ ಫೆಸ್ಟಿವಲ್, ಮ್ಯಾಡ್ರಿಡ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಇದಷ್ಟೇ ಅಲ್ಲದೆ ಇವರು 2 ಬಾರಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನ ಮುನ್ನಡೆಸಿ CCL ಕಪ್ ಅನ್ನ ಕರ್ನಾಟಕಕ್ಕೆ ತಂದುಕೊಟ್ಟಿದ್ದಾರೆ. 2016 ಇದು ಕಿಚ್ಚ ಸುದೀಪ್ ಅವರ ಸಿನಿ ಜೀವನದ 20 ವರ್ಷಗಳು ಪೂರೈಸಿದ 20th ಆನಿವರ್ಸರಿಯ ಕನ್ನಡ ಸುದೀಪ್ ಅವರ. ಇವತ್ತು ನಮ್ಮ ವೀಕೆಂಡ್ ಅಲ್ಲಿ 20 years ಆಫ್ ಕಿಚ್ಚನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಕಿಚ್ಚ ಸುದೀಪ್. ಸರ್, ಈಗ ಎಲ್ರು ನಿಮ್ಮನ್ನ 6 ಅಡಿ ಕಟ್ಔಟ್ ಅಂತ ಹೇಳ್ತಾನೆ ಇರ್ತಾರೆ. 2 ಅಡಿ ಕಟ್ಔಟ್ ಆಗಿದ್ದಾಗ ಹೇಗಿದ್ರಿ, ನಿಮ್ಮ ಬಾಲ್ಯ ಹೇಗಿತ್ತು, ಅಲ್ಲಿಂದ ಶುರು ಮಾಡೋಣ ಸರ್. ಆ ಹಾಡನ್ನ ಕೇಳಿದ್ರೇನೆ ನೀವು ಮಾಡಿದಂಥ ಚಿತ್ರದಲ್ಲಿ ನೀವು ಲೈಫನ್ನ ರಿವೈಂಡ್ ಮಾಡಿ ನೋಡ್ತಾ ಇದ್ರಿ. ನಿಮ್ಮ ಲೈಫನ್ನ ರಿವೈಂಡ್ ಮಾಡಕ್ಕೆ ಅದೇ ಹಾಡನ್ನು ಯೂಸ್ ಮಾಡಿದೀವಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತರ, ಫ್ಯಾಮಿಲಿ ಡೆಲಿವರಿ ಡಾಕ್ಟರ್ ಅಂತ ಇವರು. ಓಕೆ, ಕಿಚ್ಚ ಸುದೀಪ್ ಅವ್ರನ್ನ ಮೊದಲನೇ ಬಾರಿಗೆ ನೋಡಿದಂತ ಡಾಕ್ಟರ್ ಇಲ್ಲಿದ್ದಾರೆ. ಸ್ವಾಗತಿಸಿ ಪ್ಲೀಸ್. ಡಾಕ್ಟರ್ ನಾಗಲಕ್ಷ್ಮಿ ಅವರು ಬಂದಿದ್ದಾರೆ. Hello, Sudeep. Namaste. How are you? I'm long now. I have seen him. I have delivered him Yeah. in Shumaga, Megan Hospital. Very chubby child, very active child. And baby was taking feeding and all very normally. Actually, Saroja and Sanjeev are our family friends, I can say. I even went to his marriage. Okay. Sudeep's marriage. I even delivered his child. Yeah, he was telling me. Yes. Yeah. So nice, man. Thank you for being on the show. Right. ಅಪ್ಪನ ಜೊತೆ ನಿಮ್ಮ ಬಾಂಡಿಂಗ್ ಬಹಳ ಕ್ಲೋಸ್ ಆಗಿತ್ತಂತೆ. He was a big hero to you, ಅಲ್ಲ? See, I think every father is a hero. To every kid. Every yes. father. Agreed. You know, and ಅವರೊಂದು ಸ್ಟ್ರೆಂತ್ಗೆ, ವಿಲ್ ಪವರ್ಗೆ ಈಸ್ ಅನ್ ಎಪಿಟೋಮ್. ಐ ಥಿಂಕ್ ನನಗೆ ಎಲ್ಲೋ ಒಂದ್ ಕಡೆ ಹೀಸ್ ಬೀನ್ ಎ ಗ್ರೇಟ್ ಇನ್ಫ್ಲುಯೆನ್ಸ್ ಆನ್ ಮೈ ಲೈಫ್. ಬಟ್ ಅವರಷ್ಟು ಇಮೋಷನಲಿ ವೀಕೆಸ್ಟ್ ನಾನು ನೋಡಿಲ್ಲ. ಹಿ ಪುಟ್ಸ್ ಅಪ್ ಅ ಫೇಸ್. Okay, strong. ನನಗೆ ಯಾರು ಈ ಪ್ರಪಂಚದಲ್ಲಿ ನನಗೆ ಯಾರು ಅಲಾಡ್ಸಕ್ ಆಗಲ್ಲ. ದಿಸ್ ಇಸ್ ಹಿಸ್ ಆಟಿಟ್ಯೂಡ್. ಅವ್ರು ಮಾತಾಡೋ ಕೂತ್ಬಿಟ್ರೆ ನೀವು ಈ ಯಾವ್ದೋ ಹುಲಿ ಸಿಂಹದ ಮುಂದೆ ಕೂತಂಗಾಗತ್ತೆ. ಓಕೆ. ನಾರ್ಮಲಿ ಒಂದು ಬಾಲ ಒಂದು ಕಾಣಲ್ಲ, ಸರಿ, ಉಗುರುಗಳೊಂದು ಕಾಣಲ್ಲ, ಹಲ್ಗಳೊಂದು ಕಾಣಲ್ಲ, ರೆಸ್ಟ್ ಎವ್ರಿಥಿಂಗ್. ಓಕೆ. ಬಟ್ ದ ಇಮೋಷನಲ್ ಸೈಡ್ ಇದೆಯಲ್ಲ ಅವ್ರದ್ದು, ಅದು ಕೂಡ ಹ್ಯಾಸ್ ರಬ್ಡ್ ಆನ್ ಅಸ್ ವೆರಿ ನೈಸ್ಲಿ. ಹಿ ಇಸ್ ವೆರಿ ಇಮೋಷನಲ್, ವೆರಿ ವೆರಿ ಇಮೋಷನಲ್. ಏನೂ ಇಲ್ಲ, ಅವರು ಆಕ್ಚುಲಿ ಸ್ಕ್ರಾಚ್ ಇಂದ ಬಂದವರು. ಅವರು ನನ್ನ ತಾತ ಬಂದು ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂಡ್ ಅಫ್ಕೋರ್ಸ್ ಈ ಹ್ಯಾಡ್ ಎ ಕ್ರಿಕೆಟ್ ಟೀಮ್. ಯಾ ನನ್ನ ತಾತ 11 ಚಿಲ್ಡ್ರನ್. ಸೊ ಮೋರ್ ದನ್ ನಮ್ಮ ತಾತಂಕಿನ ನಮ್ಮ ಅಜ್ಜಿಗೆ ಎಷ್ಟು ಸ್ಟ್ರೆಂತ್ ಇತ್ತು ಅನ್ನೋದು ನಾನು ಯಾವಾಗ್ಲೂ ಇವ್ರಿಗಂತೂ ಫುಲ್ ಟೈಮ್ ಕೆಲಸ ಅಂತಾರೆ ಡಾಕ್ಟರ್. ನನ್ನ ಟೀಮಲ್ಲಿ ಕೂಡ ಇವತ್ತಿಗೂ ಬ್ಯಾಟ್ಸ್ಮನ್ ಕೂಡ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡಿಲ್ಲ. ನಮ್ಮ ಅಜ್ಜಿ ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡ್ತಾ ಇದ್ರು. 1 ಸೊ ಮೈ ಫಾದರ್ ಬೀಂಗ್ ಒನ್ ಆಫ್ ದಿ ಎಲ್ಡರ್ಸ್. ಇನ್ಫ್ಯಾಕ್ಟ್ ಶಿವಮೊಗ್ಗಲ್ಲಿ ದೊಡ್ಡ ಕುಟುಂಬ ಅನ್ಸುತ್ತೆ, 25-30 ಜನ ಜೊತೆಗೆ ಬೆಳೀತಾ ಇದ್ರ. ಹೌದು, ನರಸಿಂಹರಾಜಪುರ ಬೇಸಿಕ್ಲಿ. ನಾನು ಹುಟ್ಟಿದಾಗ ಶಿವಮೊಗ್ಗ ಮೈಗ್ರೇಟ್ ಆದ್ವಿ. ಅಲ್ಲಿಂದ ಅಗೇನ್ ಹಿ ಸ್ಟಾರ್ಟೆಡ್ ಹಿಸ್ ಬಿಸ್ನೆಸ್. ಲಿಟಲ್ ದೆನ್ ಸ್ಲೋಲಿ KSTDC ಟೂರಿಸಮ್ ಟಿಕೆಟಿಂಗ್ ತಗೊಂಡ್ರು. ಅಲ್ಲಿಂದ ಒಂದು ಬ್ಯಾಂಗ್ಳೂರಿಗೆ ಲೀಪ್ ಮಾಡಿದ್ರು. ಬ್ಯಾಂಗ್ಳೂರಲ್ಲಿ ಸರೋವರ ಹೋಟೆಲ್ ಅಂತ ಮಾಡಿದ್ರು. ಐ ಥಿಂಕ್ ಇಟ್ಸ್ ಬೀನ್ ಎ ಹ್ಯೂಜ್ ಪ್ರೋಸೆಸ್. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ದಟ್ ನೆವರ್ ಗಿವ್ ಅಪ್ ಅನ್ ಆಟಿಟ್ಯೂಡ್ ಅನ್ನೋದು ಅವ್ರದ್ದೇನಿದೆ ಅಂಡ್ ಫೋಕಸ್ ಇದೆಯಲ್ಲ ಅವ್ರದ್ದು. ಸೊ ನನಗೆ ನನ್ನ ತಂದೆ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇದ್ದಿದ್ದು, ನಥಿಂಗ್ ಇಸ್ ನಾಟ್ ಅಚೀವಬಲ್, ಎವ್ರಿಥಿಂಗ್ ಇಸ್ ಅಚೀವಬಲ್. ಇಟ್ಸ್ ಜಸ್ಟ್ ದಟ್ ನಾವು ಮನಸ್ಸು ಮಾಡಬೇಕು, ಇದು ನನಗೆ ಬೇಕು, ಇದು ನಾನಲ್ಲಿ ರೀಚ್ ಆಗಬೇಕು ಅಂದ್ರೆ ದೇರ್ ಇಸ್ ನೋ ವೇ ದಟ್ ಎನಿಥಿಂಗ್ ಕ್ಯಾನ್ ಸ್ಟಾಪ್ ಯು. ಇಟ್ಸ್ ಅಬೌಟ್ ಹೌ ಬ್ಯಾಡ್ಲಿ ಯು ವಾಂಟ್ ಇಟ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಸೊ ನಿಮಗೆ ಅಪ್ಪನ ಬಗ್ಗೆ ಇದ್ದಿದ್ದ ಒಂದೇ ಕಂಪ್ಲೇಂಟ್ ಏನಂದ್ರೆ, ಓಪನ್ ಆಗಿ ನೀವು ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತಾ ಇರಲಿಲ್ಲ. ಅಪ್ಪನಿಗೆ ನನಗೆ ಕೆಲಸ ಇಷ್ಟ ಆಗ್ತಿಲ್ವಾ ಏನು ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು ಅಂತ. ಇವತ್ತು ಅಪ್ಪ ಓಪನ್ ಆಗಿ ನಿಮ್ಗೆ ಹೊಗಳಿದ್ದಾರೆ ನಿಮ್ಮ ಗ್ರೋತ್ ಬಗ್ಗೆ. ಅವ್ರು ಇರುವಂತ ಹಿ ಸೋ ಪ್ರೌಡ್ ಆಫ್ ಯು. ಇಟ್ಸ್ ಸೋ ನೈಸ್. ನನ್ನ ತಂದೆ ಬಗ್ಗೆ ನನಗೆ ಯಾವತ್ತೂ ಕಂಪ್ಲೇಂಟ್ ಇಲ್ಲ.
ಐ ಶು ಟೆಲ್ ಹಿಮ್ ಓನ್ಲಿ. ಕೇಳಿ ನನಗೆ ಏನ್ ನಿನ್ನ ಅಭಿಪ್ರಾಯ ಹೇಳಿ, ಹೊಗಳಿ ಅಲ್ಲ. ಸಿ ದೇರ್ಸ್ ಅ ಡಿಫರೆನ್ಸ್, ಸ್ಮಾಲ್ ಡಿಫರೆನ್ಸ್. Agreed. Perfect. So there is a small misunderstanding that he thought I like him to praise me. Okay. No, which is not like that. Okay. But of course, ಒಂದು ನೋಡಿದೆ ಅವರಲ್ಲಿ, ಹುಚ್ಚ ಬರೋ ತನಕ he never believed that ನಾನು ಆಕ್ಟರ್ ಆಗ್ತೀನಿ, ಏನೋ ಹುಚ್ಚತನ ಓಡಾಡ್ಕೊಂಡಿದ್ದಾನೆ ಇವನು ಅಂತ ಇದ್ರು. ಬಟ್ ಹುಚ್ಚನ ನಾವು ಪ್ರಸಾದ್ ಲ್ಯಾಬ್ ಅಲ್ಲಿ ಪ್ರೀಮಿಯರ್ ನೋಡಿದಾಗ ಹೊರಗಡೆ ಬಂದ ಐ ಸ್ಟಿಲ್ ರಿಮೆಂಬರ್ ಸೀಯಿಂಗ್ ಹಿಮ್ ಕಾರ್ನರ್ ಒಂದು ಕಾಂಪೌಂಡ್ ಹೋಗಿ ಸ್ಲೋ ಆಗಿ ಯಾರು ನೋಡದೇ ಇರೋ ತರ ಕಣ್ಣೀರು ಒರೆಸ್ಕೋತಾ ಇದ್ರು ಕರ್ಚೀಫಲ್ಲಿ. ದಟ್ ಟೋಲ್ಡ್ ಮಿ ಎವ್ರಿಥಿಂಗ್. ದಟ್ ಡಿಂಟ್ ಆಫ್ಟರ್ ದಟ್ ನಾನು ಯಾವತ್ತೂ ಅವ್ರಿಗೆ ಕೇಳಲೇ ಇಲ್ಲ, ಏನು ಎತ್ತ ಅಂತ ಏನು ಕೇಳಲೇ ಇಲ್ಲ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಮೈ ಮದರ್, ತುಂಬ ಅನ್ಕಂಡೀಷನಲ್ ಲವ್ ಕೊಟ್ಟಿದ್ದಾರೆ ಫಸ್ಟ್ ಇಂದನು. ಆ್ಯಂಡ್ ಶಿ ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಪ್ರೊಟೆಕ್ಟಿವ್, ಶಿ ಇಸ್ ವೆರಿ ಗಿವಿಂಗ್. ಅನ್ಕಂಡೀಷನಲ್ ಲವ್ ಸಂಕೇತವಾಗಿ ನಿಮ್ಮಮ್ಮ ಒಂದು ಐಟಮ್ನ ಕೊಟ್ಟು ಕಳಿಸಿದ್ದಾರೆ. ನೀವು ಅದು ನೋಡಿದಾಗ ಏನು ನೆನಪಾಗುತ್ತೆ ಹೇಳಿ. ಎಸ್ ಪ್ಲೀಸ್. ಇದು ನೆನಪಿದ್ಯಾ? ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್? ದಿಸ್ ಇಸ್ ದ ಫಸ್ಟ್ ಸಾರಿ ನಾನು ಅವ್ರಿಗೆ ಗಿಫ್ಟ್ ಮಾಡಿದ್ದು. ನೀವು ಅಮ್ಮನ ಕೊಟ್ಟಂತ ಮೊದಲನೇ ಸೀರೆ ಯಾವ ಏಜಲ್ಲಿ ಕೊಟ್ರಿ? ನಾನು 7th ಸ್ಟ್ಯಾಂಡರ್ಡ್ ಅನ್ನೋ ಇದ್ದೆ ಐ ಥಿಂಕ್ ಅವಾಗ. ಆ್ಯಂಡ್ ನಾನು ಕೇಂಬ್ರಿಡ್ಜ್ ಸ್ಕೂಲ್ ಅಂತ ಇದ್ದೆ ಅವಾಗ. ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆ್ಯಂಡ್ ದೇ ಟುಕ್ ಮೀ ಟು ಡೆಲ್ಲಿ ಆ್ಯಂಡ್ ಆಗ್ರಾ. ಅವಾಗ ಹೋದಾಗ ನನಗೆ ಐ ಸೆಲೆಕ್ಟೆಡ್ ದಿಸ್, ಐ ಗಾಟ್ ಇಟ್. ನಿಮ್ಗೆ ಇದು ಪಾಕೆಟ್ ಮನಿಯಲ್ಲಿ ಸೇವ್ ಮಾಡಿ ಅಮ್ಮನಿಗೆ ತಂದಂಥ ಮೊದಲನೇ ಸೀರೆ ಅಂತೆ. ಅವ್ರು ಹೇಳಿದ್ರು ಇಷ್ಟು ವರ್ಷದಲ್ಲಿ, ಅಂದ್ರೆ ಎಷ್ಟು ವರ್ಷ ಆಯ್ತು ನೀವು 7ನೇ ಕ್ಲಾಸಲ್ಲಿ ಕೊಟ್ಟಿದ್ದನ್ನ ಇವತ್ತವರೆಗೂ ಅಮ್ಮ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಇಲ್ಲೂರು ನಾನು ಸೇಫ್ ಆಗಿ ಇಟ್ಕೊಂಡ್ರೆ ಒಂದೇ ಒಂದು ಗಿಫ್ಟ್ ಅಂದ್ರೆ ಇದು ಅಂತ ಹೇಳಿ ಅಮ್ಮ ಕೊಟ್ಟು ಕಳ್ಸಿದ್ರು. ಸೊ ಸ್ವೀಟ್. ಐ ಮೀನ್ ಇಟ್ಸ್ ಅಮೇಸಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿ ರೈಟ್ ಸುದೀಪ್ ಅವರೇ, ನಿಮ್ಮ ಅಕ್ಕಂದ್ರ ಬಗ್ಗೆ ಹೇಳಿ. ಒಬ್ರು ಆಲ್ಮೋಸ್ಟ್ ಲೈಕ್ ಯುವರ್ ಮಾಮ್ ಅಂತೆ, ಹಿರಿಯರು. ಇನ್ನೊಬ್ಬರು ನಿಮ್ಮ ಪಾರ್ಟ್ನರ್ ಇನ್ ಕ್ರೈಮ್ ಅಂತೆ. ನಮ್ಮ ದೊಡ್ಡಕ್ಕ ಒನ್ ಆಫ್ ದಿ ಮೋಸ್ಟ್ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಐ ಥಿಂಕ್ ವೆರಿ ಇಂಟೆಲಿಜೆಂಟ್ ಸ್ಟಡೀಸ್. ರೈಟ್. ಸೊ ಅವ್ರು ಯಾವತ್ತೂ ಬೈಸ್ಕೋತಾನೆ ಇರಲಿಲ್ಲ ನಮ್ಮ ತಾಯಿ ಹತ್ರ ಎಸ್ಪೆಷಲಿ. ಶಿ ಆಲ್ವೇಸ್ ಯೂಸ್ ಟು ಗೆಟ್ ಅವೇ ವಿತ್ ದ್ಯಾಟ್. ನಮ್ಮ ಎರಡನೇ ಅಕ್ಕಂಗೆ ತುಂಬಾ ಚೆನ್ನಾಗಿ ಓದೋರು, ಬಟ್ ಮೆಮರಿ ಪವರು ಬಹಳ ಕಮ್ಮಿ, ಒಂಥರ ಗಜಿನಿ ಇದ್ದಂಗೆ ಅವಾಗ. ನಾನ್ ಮಾತ್ರ ಅಲ್ಲ, ಐ ಹ್ಯಾವ್ ಬೀನ್ ಅ ಪಾರ್ಟ್ನರ್ ಇನ್ ಕ್ರೈಮ್ ಫಾರ್ ಹರ್ ಆಲ್ಸೋ. ಸೊ ಅವಳಿಗೆ ಏನಾರ ಒಂದ್ ಕಡೆ ಹೋಗ್ಬೇಕು ಮಾಡಬೇಕು ಅಂದ್ರೆ ನಾನು ಅವಳು ಸೇರಿ ನನ್ನ ತಂದೆಗೆ ಏನೋ ಒಂದು ಹಾಕೋಳು. ಸೊ ಎಲ್ಲಿ ಅಂದ್ರೆ ದೀಪ ಒಟ್ಟಿಗೆ ಹಿಂಗೆ ಟ್ಯೂಷನ್ಸ್ಗೆ ಹೋಗಿ ಬರ್ತೀನಿ, ದೀಪ ಒಟ್ಟಿಗೆ ಹಿಂಗೆ ಕಾಲೇಜಲ್ಲಿ ನೋಟ್ಸ್ ತಗೊಬೇಕು ಅಂತ ನನ್ನನ್ನು ಕೂರಿಸ್ಕೊಳೋದು. ಅಲ್ಲಿಗೆ ಹೋದ್ರೆ ಒಳಗೆ ಹೋಗ್ಬಿಡವಳು ಹಾಸ್ಟೆಲ್ ಇದಕ್ಕೆ ಅಂತ. ಮನೆ ಒಳಗಡೆ ವಾಪಸ್ ಎಂಟರ್ ಆಗ್ಬೇಕಾದ್ರೆ ಒಂದು ಪರ್ಫಾರ್ಮೆನ್ಸ್ ಕೊಡೋಳು ಅವಳು. ಅಂದ್ರೆ ಅಷ್ಟು ಸುಸ್ತಾಗ್ಬಿಟ್ಟಿದೀನಿ ಓದಿ, ಯಾರು ನನಗೆ ಮಾತಾಡಿಸ್ಬೇಡಿ, ನಾನು ಮಲಗಬೇಕು ಅಂತ ಏನು ಬದನೆಕಾಯಿ ಮಾಡಿರ್ತಾ ಇರ್ಲಿಲ್ಲ. ಹೋಗಿ ಆಟ ಆಡ್ಕೊಂಡು ಬಂದಿರೋಳು. ಸೊ ವಾಪಸ್ ಹೋಗಿ ಮನೆಗೆ ಬಿಡೋದು ನನ್ನ ಜವಾಬ್ದಾರಿ ಅಷ್ಟೇ. ಯಾಕಂದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರಿಗೆ. ಯಾಕಂದ್ರೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ನನಗೆ ಮಾತಿಗೆ ಸಸ್ಪೆಂಡ್ ಆಗ್ತಾ ಇದ್ದೆ ನಾನು. ಸೊ ಅಲ್ಲಿ ಯಾವಾಗ ನೋಡು ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗ್ ಕರೆಯೋರು. ಸೊ ಇವಳು ಬಂದ್ಬಿಡೋಳು, ನಮ್ಮ ತಾಯಿ ಹುಷಾರಿಲ್ಲ, ನನ್ನ ತಂದೆ ಊರಲ್ಲಿಲ್ಲ, ಈ ತರ ಅನ್ಕೊಂಡು ಬಂದ್ಬಿಟ್ಟು ಅದು ಇಬ್ಬರದು ಮ್ಯಾನೇಜಿಂಗ್ ನಡೀತಾ ಇತ್ತು. ಶಿ ಹಸ್ ಬೀನ್ ವೆರಿ ಪ್ರೊಟೆಕ್ಟಿವ್.